ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸೊ, ಇವತ್ತಿನ ರೀಡಿಂಗ್ ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಫಸ್ಟು ತಿಳ್ಕೊಳ್ಳೋಣ ಯಾರ ಎನರ್ಜಿನಲ್ಲಿ ಅಂದರೆ ಏನು ತೊಂದರೆ ಆಗಿದೆ, ಏನು ಹುದುಗಿದೆ ನಿಮ್ಮ ಹೃದಯದಲ್ಲಿ, ಏನು ತೊಂದರೆ, ಏನು ನೋವು ತುಂಬಿಕೊಂಡಿದೆ ಅಂತ ನೋಡೋಣ. ಫಸ್ಟು ಬಾಬಾ God, Goddess Angels, Baba, please give your guidance. Please give your guidance. First card, pent up anger. Okay, you have unresolved feelings from your past that make you resentful towards others. ನಿಮ್ಗೇನೋ ಮನಸ್ಸಿನಲ್ಲಿ ಎಂಥ ಕೋಪ ಅನ್ನೋದು ಯಾವ ಥರ ಫೀಲಿಂಗ್, ಯಾವ ಥರ ನೋಡಿ ತುಂಬ ಹೋಗ್ಬಿಟ್ಟಿದೆಯತ್ತೆ ಅಂತಂದರೆ ಆ ಕೋಪ, ಆ ಬೇಜಾರನ್ನ ನೀವು ಬೇರೆಯವ್ರ ಮೇಲೆ ತೋರಿಸ್ಕೋತಾ ಇದ್ದೀರಾ ಅಂತ. ಓಕೆ, ಮಿಕ್ಸ್ಡ್ ಸಿಗ್ನಲ್ ಅಂತ ಬರ್ತಾ ಇದೆ. ಯು ಡೋಂಟ್ ಲೆಟ್ ಅದರ್ಸ್ ನೋ ಯು ಆರ್ ಇಂಟ್ರೆಸ್ಟೆಡ್, ಫ್ಲರ್ಟ್ ಆ್ಯಂಡ್ ಬಿ ಅಪ್ರೋಚಬಲ್. ಮಿಕ್ಸ್ಡ್ ಸಿಗ್ನಲ್, ಯಾರೋ ಇಲ್ಲಿ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಏನು ಬರ್ತಾರೋ. ಸೋಲ್ಮೇಟ್ ಓನ್ಲಿ. ಓಕೆ, ಮಿಕ್ಸ್ಡ್ ಸಿಗ್ನಲ್. ಒಂದು ನಿಮಿಷ, ಇದು ಓದಲಿಲ್ಲಲ್ಲ. ಯು ಡೋಂಟ್ ನೋಡಿ, ಯು ಡೋಂಟ್ ಲೆಟ್ ಅದರ್ಸ್ ನೋ ಯು ಆರ್ ಇಂಟ್ರೆಸ್ಟೆಡ್, ಫ್ಲರ್ಟ್ ಆ್ಯಂಡ್ ಬಿ ಅಪ್ರೋಚಬಲ್. ಓಕೆ, ಸೊ ಇಲ್ಲಿ 3 ಎನರ್ಜಿ ತೆಗೆದಿದ್ದೀನಿ. ಓಕೆ, 3 ಕಾರ್ಡ್ ತೆಗೆದೆ, 3 ಎನರ್ಜಿ ನೋಡೋಣ ಅಂತ. ಸೊ ಒಬ್ಬರು ಕೋಪ ಅನ್ನೋದು ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಆ ಕೋಪ ಬೇಜಾರನ್ನ ಬೇರೆಯವ್ರ ಮೇಲೆ ತೋರಿಸ್ಕೋತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ಎನರ್ಜಿ ಪಿಕ್ ಆಗಿರೋದು. ಸೊ ಅದು ಅವರು ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾರಂತೆ. ಅಂದರೆ ಹೇಗೆ ಅಂದರೆ, ಯು ಡೋಂಟ್ ಲೆಟ್ ಅದರ್ಸ್ ನೋ ಯು ಆರ್ ಇಂಟ್ರೆಸ್ಟೆಡ್. ನಿಮಗೆ ಇಷ್ಟ ಇದೆಯಾ, ಇಷ್ಟ ಇಲ್ವಾ ಅನ್ನೋದನ್ನು ತೋರಿಸ್ಕೊಳ್ಳೋದಿಲ್ವಂತೆ. ಓಕೆ, ಫ್ಲರ್ಟ್ ಆ್ಯಂಡ್ ಬಿ ಅಪ್ರೋಚಬಲ್ ಅಂತ ಇದ್ದಾರೆ. ಸೊ ತೋರಿಸ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸತ್ತೆ ನಿಮಗೆ ಅದನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಿದ್ದಾರೆ. ಬಿ ಅಪ್ರೋಚಬಲ್. ಮನಸ್ಸಲ್ಲೇ ಇಟ್ಕೊಂಡು ಕೊರಗಬಾರ್ದು, ಅಥವಾ ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಒಳ್ಳೆ ಆಪರ್ಚುನಿಟಿ ಹೋಗ್ಬೋದು. ಇದು ಯಾವುದಕ್ಕಾದರೂ ಇರ್ಬೋದು. ಮಿಕ್ಸ್ಡ್ ಸಿಗ್ನಲ್ ಅಂತ ಬಂದಿರೋದು. ಸೊ ಬಿ ಕ್ಲಿಯರ್, ಓಕೆ ಅಂತ. ಕಮ್ಯುನಿಕೇಟ್ ಪ್ರಾಪರ್ಲಿ, ಮಾತಾಡಿ, ಹೇಳ್ಕೊಳ್ಳಿ ಅಂತ. ಓಕೆ, ಸೋಲ್ಮೇಟ್ ಓನ್ಲಿ ಅಂತ ಥರ್ಡ್ ಬಂದಿದ್ದು. ಯು ಹ್ಯಾವ್ ಮೆನಿ ಸೋಲ್ಮೇಟ್ಸ್ ಹೂ ವುಡ್ ಬಿ ಗ್ರೇಟ್ ಫಾರ್ ಯು. ದೇರ್ ಇಸ್ ನಾಟ್ ಜಸ್ಟ್ ಒನ್. ವಾವ್. ಸೊ ಇನ್ನೊಂದು ಎನರ್ಜಿ ಪಿಕ್ ಆಗಿರೋದು, ದೇರ್ ಆರ್ ಮೆನಿ ಸೋಲ್ಮೇಟ್ ಅಂತ ಹೇಳ್ತಿದ್ದಾರೆ. ಇದು ಹೇಳ್ತೀನಿ ಕೇಳಿ. ಸೋಲ್ಮೇಟ್ ಓನ್ಲಿ ಅಂತಂದರೆ, ನಾನು ಲಾಸ್ಟ್ ಯಾವುದೋ ಒಂದು ವಿಡಿಯೋಲೂ ಹೇಳಿದ್ದೀನಿ. ಸೋಲ್ಮೇಟ್ ಅಂದರೆ ಇಟ್ಸ್ ನಾಟ್ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋ ಥರನೇ ಅಲ್ಲ. ಸೋಲ್ಮೇಟ್ ಕ್ಯಾನ್ ಬಿ ಎನಿ ಒನ್. ಓಕೆ, ಏನಂದರೆ ಯು ಕ್ಯಾನ್ ಶೇರ್ ಯುವರ್ ಫೀಲಿಂಗ್. ಯು ಕ್ಯಾನ್, ಅಂದರೆ ನಿಮ್ಮ ಇಂಟ್ರೆಸ್ಟ್ ಥರನೇ ಇರುತ್ತೆ. ಅಂದರೆ ನಿಮ್ಮನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಅಷ್ಟೇ ಕನ್ಸಿಡರ್ ಮಾಡ್ತಾರೆ, ನಿಮ್ಮ ಫೀಲಿಂಗ್ಸ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಆ್ಯಂಡ್ ಅಷ್ಟೇ ಪ್ರಾಮಿನೆನ್ಸ್ ಕೊಡ್ತಾರೆ ನಿಮಗೆ. ಪ್ರಯಾರಿಟಿ, ನೀವು ಪ್ರಯಾರಿಟಿ ಲಿಸ್ಟಲ್ಲಿ ಇರ್ತೀರ. ಅಂದರೆ ನೀವು ಏನು ಬೇಕಾದರೂ ಶೇರ್ ಮಾಡ್ಬೋದು. ಲೈಕ್ ಸೋಲ್ಮೇಟ್ ಅಂತಂದರೆ ಯು ಕ್ಯಾನ್ ಶೇರ್ ಎನಿಥಿಂಗ್. ಕಾನ್ಫಿಡೆನ್ಸ್ ಇರುತ್ತೆ, ಟ್ರಸ್ಟ್ ಇರುತ್ತೆ, ಫೇತ್ ಇರುತ್ತೆ. ಓಕೆ, ಕಾಮನ್ ಇಂಟ್ರೆಸ್ಟ್ ಇರ್ಬೋದು, ಇಲ್ಲದೆ ಇರ್ಬೋದು. ಬಟ್ ಅದೇನೋ ಒಂದು ಬಾಂಡಿಂಗ್ ಬಂದುಬಿಡುತ್ತೆ. ಯಾವ ಥರ ಅಂತಂದರೆ, ಏನಾದ್ರೂ ಫಸ್ಟ್ ಅವ್ರಿಗೆ ಹೇಳ್ಬಿಡ್ತೀನಿ ಹೋಗಿ, ಆ ಥರ.
ಫಸ್ಟ್ ಶೇರ್ ಮಾಡ್ಕೊಂಬಿಡ್ತೀನಿ ಅಂತ. ಅದೇ ಥರನೇ ಆ ಸೋಲ್ಮೇಟು ಹಾಗೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ವೆರಿ ನೈಸ್ ಎನರ್ಜಿ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಏನು ಹೇಳಕ್ಕೆ ಹೋದೆ, ಈ ಸೋಲ್ಮೇಟ್ ಅನ್ನೋದು ಇವಾಗ ಸಪೋಸು ಇದು ಅಂದರೆ ಒಂದೇ ಥರ ಆಸೆ ಇರೋರು ಇರ್ಬೋದು. ಲೈಕ್ ಈಗ ಸಪೋಸು ಎಕ್ಸಾಂಪಲ್ ಹೇಳಬೇಕಂತಂದರೆ, ಮೆಡಿಟೇಷನ್ಗೆ ಹೋಗ್ತೀವಿ, ಮೆಡಿಟೇಟ್ ಮಾಡ್ತೀವಿ, ಅಥವಾ ಯೋಗ ಕ್ಲಾಸಸ್ ಇರ್ಬೋದು, ಅಥವಾ ಯಾವುದಾದ್ರೂ ಟೆಂಪಲ್ಗೆ ಹೋಗಿ ಅಲ್ಲಿ ಭಜನ್ ಆ ಥರ. ಎಕ್ಸಾಂಪಲ್ ಇಸ್ಕಾನ್, ಕರೆಕ್ಟ್. ಸೊ ಅದಿರ್ಬೋದು. ಸೊ ಅಂದರೆ ಕಾಮನ್ ಇರುತ್ತೆ, ಕಾಮನ್ ಥಿಂಕಿಂಗ್, ಕಾಮನ್ ಥಾಟ್, ಅಂದರೆ ಕಾಮನ್ ಇಂಟ್ರೆಸ್ಟ್ ಇರುತ್ತೆ. ಕಾಮನ್ ಇಂಟ್ರೆಸ್ಟ್ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ 3 ಏನು ಎನರ್ಜಿದು ಏನು ಅಡ್ವೈಸ್ ಏನಿದೆ ನೋಡೋಣ. ಏಂಜಲ್ಸ್ ಅಡ್ವೈಸ್, ಗಾಡ್ ಅಡ್ವೈಸ್, ಗಾಡೆಸ್ ಅಡ್ವೈಸ್, ಯೂನಿವರ್ಸ್ ಅಡ್ವೈಸ್. ಬಾಬಾ ಪ್ಲೀಸ್ ಗೈಡ್. ಓಕೆ, ಇದೇನು ಗೊತ್ತಾ, ವಾವ್, ಪೆಂಟಪ್ ಆ್ಯಂಗರ್. ಇಲ್ಲಿ ಅಡ್ವೈಸ್ ಏನು ಹೇಳ್ತಾ ಇದ್ದಾರೆ ನೋಡಿ, ಗೋ ವಿತಿನ್. ಯಾವ ಥರ ಹೇಳಿದ್ನಲ್ಲ, ಕೋಪ ಯಾವ ಥರ ಅಂತಂದರೆ ಇರೋರ ಮೇಲೆಲ್ಲ ತೋರಿಸ್ಕೊಳ್ಳೋದು ಕೋಪನ, ಸಿಟ್ಟು. ಅದಕ್ಕೆ ಯಾಕೆ ಏನು ಹೇಳ್ತಾ ಇದ್ದಾರೆ, ಗೋ ವಿತಿನ್. ನೀವು ಆದಷ್ಟು ಕೂಲಾಗಿರಬೇಕು. ಈ ಎನರ್ಜಿಯವ್ರು ಬಂದಿರೋದು ತುಂಬ ಕೂಲಾಗಿರಬೇಕು. ಏಕೆಂದರೆ ಇದು ಹೆಲ್ತ್ ಮೇಲೂ ಎಫೆಕ್ಟ್ ಆಗುತ್ತೆ. ನೀವು ಜಾಸ್ತಿ ಕೋಪ ಇದು ತೋರಿಸ್ಕೊಂಡಷ್ಟು BP, ಬೇರೆ ಎಲ್ಲ ಥರ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಬಿ ಕೇರ್ಫುಲ್, ಐ ಆಮ್ ಟೆಲಿಂಗ್. ಓಕೆನಾ, ಬಿ ಕೇರ್ಫುಲ್. ಅನ್ನೆಸೆಸರಿ ಅನ್ನೆಸೆಸರಿ ಸಿಟ್ಟು ತೋರಿಸ್ಕೊಳ್ಳೋದು, ಬೇರೆಯವ್ರ ಮೇಲೆ ಮಾಡಬೇಡಿ. ಆದಷ್ಟು ಮೆಡಿಟೇಟ್ ಮಾಡಿ, ಕೂಲಾಗಿಟ್ಕೊಳ್ಳಿ ಮೈಂಡನ್ನ. ಕೋಪ ಬಂದ ತಕ್ಷಣ ನೀರು ಕುಡೀರಿ ಚೆನ್ನಾಗಿ, ಕೋಪ ಮಾಡ್ಕೋಬೇಡಿ. ಓಕೆ, ಇದು ಏನಾಗುತ್ತೆ ಅಂತಂದರೆ ಸಂಗತಿಂದನೂ ಚೇಂಜಸ್ ಬರುತ್ತೆ. ಆದಷ್ಟು ಯಾವುದಾದ್ರೂ ಕೂಲ್ ಕಾಮ್ ಪ್ಲೇಸ್ಗೆ ಹೋಗಿ ಕೂತ್ಕೊಳ್ಳಿ. ಈ ಥರ ಯೋಗ ಆ ಥರ ಕ್ಲಾಸಸ್ಗೆ ಸೇರ್ಕೊಳ್ಳಿ. ಓಕೆ, ಅಂದರೆ ನಿಮ್ಮ ಮೇಲೆ ನಿಮ್ಗೆ ಏನಾದ್ರು ನಿಮಗೆ ಹ್ಯಾಬಿಟ್ಸ್ ಇದೆ, ಲೈಕ್ ಏನು ಹಾಡು ಸಮಥಿಂಗ್ ಲೈಕ್ ದ್ಯಾಟ್, ಅಥವಾ ಇನ್ನೇನಾದರೂ ಲೈಕ್ ನಿಮ್ಮ ಹಾಬೀಸ್ ಇದ್ದರೆ ಹೋಗಿ ಮಾಡಿ ಅಂತ. ಪೇಂಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಅಥವಾ ಡ್ಯಾನ್ಸಿಂಗ್, ವಾಟ್ ಎವರ್. ಅಂದರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಮಾಡ್ಕೋಬಾರ್ದು, ನಿಮ್ಮ ಹೆಲ್ತ್ಗೂ ತೊಂದರೆ ಮಾಡ್ಕೋಬಾರ್ದು. ಆ ಥರ ಗೋ ವಿತಿನ್ ಅಂತಿದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ ನಿಮ್ಗೇನು ಇಷ್ಟ, ಸೊ ಅದನ್ನು ಮಾಡಿ. ಓಕೆನಾ, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅದಲ್ಲ. ಇದು ಮಿಕ್ಸ್ಡ್ ಸಿಗ್ನಲ್ ಅಂತ ಬಂತಲ್ಲ, ಇವ್ರದ್ದು ಯಾತಕತೆ ಅಂತಂದರೆ ಫ್ರೀಡಮ್. ಯಾತಕ್ಕೆ ಹೇಳ್ಕೊಳ್ಳಲ್ಲ ಅಂದರೆ, ಮೋಸ್ಟ್ಲಿ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇರೋದೇನೆಂದರೆ, ಅವ್ರಿಗೆ ಒಬ್ರಿಗೆ ಇದು ಎಷ್ಟು ಜನಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲ. ನಿಮಗೆ ಗೊತ್ತು ಈ ಥರ ಯಾರದಿದೆ ಎನರ್ಜಿ ಅಂತ. ಓಕೆನಾ, ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದೀರಾ. ಯಾತಕ್ಕಂತೆ ಅಂತಂದರೆ, ನೀವು ಕೊಡ್ತಾ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇರೋದು. ಎಸ್ ಅಂತ ಹೇಳ್ತಾ ಇಲ್ಲ, ಅಥವಾ ನೋ ಹೇಳ್ತಾ ಇಲ್ಲ. ಆ ಥರ ಯಾಕೆ ಅಂದರೆ, ನಿಮ್ಮ ಫ್ರೀಡಮ್ ಎಲ್ಲಿ ತೊಂದರೆ ಆಗಿಬಿಡುತ್ತೋ ಅಂತ ಹಾರ್ತಾ ಇದೆ ನೋಡಿ ಹಕ್ಕಿ. ನಿಮ್ಮ ಫ್ರೀಡಮ್ಗೆ ಎಲ್ಲಿ ರೆಕ್ಕೆ ಕಟ್ಟಾಗ್ಬಿಡುತ್ತೆ ಅಂತ ಅಷ್ಟೇ. ಸೊ ನಿಮ್ಮ ಮೇಲೆ ಡಿವೈನ್ ನೋಡಿ,
ಸನ್ ನೋಡ್ತಾ ಇದ್ದಾರೆ ಆಯಿತಾ. ಇದು ಬರ್ಡ್ ಆಲ್ಸೋ ಈಸ್ ನಿಮ್ಮ ಗೈಡ್. ಓಕೆ, ನಿಮ್ಮ ಗೈಡ್, ನಿಮ್ಮ ಸ್ಪಿರಿಟ್ ಗೈಡ್ ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಭಯ ಪಟ್ಕೋಬೇಡ, ಎಸ್ ಅಂತ ಹೇಳು. ಅದನ್ನೇ ಹೇಳಿದ್ದು, ಫ್ಲರ್ಟ್ ಆ್ಯಂಡ್ ಬಿ ಅಪ್ರೋಚಬಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಭಯ ಪಟ್ಕೊಳ್ಳೋಕ್ಕೇನಿಲ್ಲ, ನಿಮ್ಮ ಸ್ವತಂತ್ರತೆಗೆ ಏನು ಧಕ್ಕೆ ಬರೋದಿಲ್ಲ. ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ. ಬ್ಯೂಟಿಫುಲ್ ಎನರ್ಜಿ ಇದು. ಓಕೆ, ಈಗ ಇದು ಸೋಲ್ಮೇಟ್ ಅಂತ ಬಂತಲ್ಲ, ಇದಕ್ಕೆ ಬಂದಿರೋದು ಫರ್ಗಿವ್ನೆಸ್. ಇದು ತುಂಬ ಚೆನ್ನಾಗಿದೆ ಇದು. ಓಕೆ, ಆಲ್ ದ 3 ಫರ್ಗಿವ್ನೆಸ್ ಅಂತ ಬರ್ತಾಯಿದೆ. ಇಲ್ಲೇನಂತಂದರೆ, ನೀವು ಆಗ್ಲೇನೆ ಈಗ ಈ ಎನರ್ಜಿ ಇರೋದು, ನೀವಾಗಲೇ ಫರ್ಗಿವ್ ಮಾಡಿಬಿಟ್ಟಿದ್ದೀರಾ. ಫರ್ಗಿವ್ ಮಾಡಿ, ಲೈಕ್ ಯಾರು ಏನು ಬೇಜಾರು, ಏನು ತೊಂದರೆ, ಏನೇ ಆಗಿರಲಿ, ಓಕೆನಾ, ನೀವು ಅದನ್ನೆಲ್ಲ ಬಿಟ್ಟು ಲೈಕ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ಇವಾಗ ಸೆಲ್ಫ್ ಕೇರ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೆ ನಿಮ್ಮ ಸೋಲ್ಮೇಟ್ಸ್, ಅದ್ರ ಹೇಳಿದ್ನಲ್ಲ, ದೇರ್ ಇಸ್ ನಾಟ್ ಜಸ್ಟ್ ಒನ್ ಅಂತ ಬಂತಲ್ವಾ. ಸೊ ಹಾಗಾಗಿ ನಿಮ್ಮ ಸೋಲ್ ಪಾತ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಜನ ಬರ್ತಾ ಇದ್ದಾರೆ ನಿಮಗೆ ಅಂತ. ಫರ್ಗಿವ್ನೆಸ್ ಮಾಡಿದ್ದೀರಾ. ಯಾರೆಲ್ಲ ತೊಂದರೆ ಮಾಡಿದ್ರು, ಏನು ಮಾಡಿದ್ರು, ಎಲ್ಲರೂ ನೀವು ಫರ್ಗಿವ್ ಮಾಡಿಬಿಟ್ಟಿದ್ದೀರಾ. ಆದ್ದರಿಂದ ಫರ್ಗಿವ್ ಮಾಡಿ ನೀವು. ಇದು ಥರ್ಡ್ ಎನರ್ಜಿ ಅಂತೂ ತುಂಬ ಚೆನ್ನಾಗಿದೆ. ಯಾತಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಲೈಕ್ ಮನಸ್ಸಲ್ಲಿ ಏನೂ ಬೇಜಾರಾಗಲಿ ಏನೂ ಇಟ್ಕೊಂಡಿಲ್ಲ. ಲೈಕ್ ತುಂಬ ಕ್ಲಿಯರ್ ಆಗಿದೆ. ಆಯಿತು, ಯಾರು ಏನು ತೊಂದರೆ ಮಾಡಿದ್ರು, ಏನು ಬೇಜಾರು ಮಾಡಿದ್ರು, ನಿಮ್ಗೆ ಏನು ಲೈಫಲ್ಲಿ ಸಿಕ್ತು, ಯಾವುದು ಏನು ಸಿಗಲಿಲ್ಲ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಇವಾಗ ಈಗ ಈ ಮೊಮೆಂಟಲ್ಲಿ ನೀವು ಯಾವ ಥರ ಇದ್ದೀರಾ ಅಂತಂದರೆ, ಲೈಕ್ ಆಯಿತು ಏನೋ, ಓಕೆ, ಸೊ ಆಯಿತು, ಎಲ್ಲ ಫರ್ಗಿವ್ ಮಾಡಿ, ಇದು ದೇವರು ದಾರಿ ತೋರಿಸ್ತಿರೋದು ಅಂತ ನೀವು ದೇವರನ್ನ ನಂಬಿ ಹೋಗ್ತಿರೋದ್ರಿಂದ ನಿಮ್ಮ ಸೆಲ್ಫ್ ಕೇರ್ ಕೂಡ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮಗೆ ದೇವ್ರು ಏನು ಮಾಡ್ತಾ ಇದ್ದಾರೆ, ಲೈಕ್ ನಿಮ್ಮ ಪಾತ್ ಚೆನ್ನಾಗಿದೆ, ಫರ್ದರ್ ಪಾತ್ ತುಂಬ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಸೋಲ್ಮೇಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಅಂದರೆ ಒಂದೇ ಕಮ್ಯುನಿಟಿ, ಆ ಥರ ಅರ್ಥ ಆಯ್ತಲ್ವಾ, ಆ ಥರ ಬರ್ತಾ ಇದ್ದಾರೆ. ಆ್ಯಂಡ್ ಇದೇ ಥರ ಮುಂದೆವರೀರಿ. ಓಕೆ, ಸೊ ಇದು 3ಕ್ಕೂ ಬಾಬಾ ಗೈಡೆನ್ಸ್ ಏನು ನೋಡ್ಬಿಡೋಣ. ಬಾಬಾ ನೀವು ನಂಬಿರೋ ದೇವರು, ಓಕೆನಾ, ನೀವು ನಂಬಿರೋ ಗುರುಗಳು, ನೀವು ನಂಬಿರೋ ದೇವರು, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರ ಮೇಲಿದೆ ಅವರು ನಿಮ್ಗೇನು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಈ 3 ಎನರ್ಜಿ ಹೇಳಿದ್ನಲ್ಲ ಅವ್ರಿಗೆ. ಫಸ್ಟ್ ಬಾಪ್ರೆ, ಕಾರ್ಮಿಕ್ ಕನೆಕ್ಷನ್ ಅಂತೆ. Baba has a karmic connection with his devotees. Everyone you meet in life has a karmic connection with you. Oh my God. Pent-up anger. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಗೋ ವಿತಿನ್ ಅಂತ ಹೇಳಿದ್ರು ಫಸ್ಟು. ಗೋ ವಿತಿನ್, ಇದು ಕಾರ್ಮಿಕ್. ಅಂದರೆ ಯಾತಕ್ಕೆ ಬೇಜಾರು ಮಾಡಿಕೊಂಡು ಇಷ್ಟೊಂದು ಕೋಪ, and you have unresolved feelings from your past ಅಂತ, that make you resentful towards others ಅಂತ. ಸೊ ನಿಮ್ದೇನೋ ಹಳೇದೇನೋ ಫೀಲಿಂಗ್ ತುಂಬ್ಕೊಂಬಿಟ್ಟಿದ್ದೀರಾ, ದುಃಖ, ಏನೋ ನೋವು, ಏನೋ ಬೇಜಾರು. ಸೊ ಅದರಿಂದ ಏನಾಗ್ತಾ ಇದೆ, ನಿಮಗೆ ಹೊರಗೆ ಬರೋಕ್ಕಾಗ್ತಿಲ್ಲ, ಅದನ್ನು ನೋವಿಂದನೂ ಆಚೆ ಹೋಗೋಕ್ಕಾಗ್ತಿಲ್ಲ. ಆ್ಯಂಡ್ ಇರೋರ ಮೇಲೆಲ್ಲ ಬ್ಲಾಸ್ಟ್ ಮಾಡ್ತಾ ಇರ್ತೀರಾ ಅನಿಸುತ್ತೆ. ಸೊ ಅದಕ್ಕೆ ಗೋ ವಿತಿನ್ ಅಂದರು. ಇಲ್ಲಿ ನೋಡಿದ್ರೆ ಆ ಥರ ಎಲ್ಲ ಯಾಕಾಗಿತ್ತು, ಹಳೇದು ಯಾತಕ್ಕೆ ಹಂಗಾಯ್ತು ಅಂದರೆ, ಇದು ಕಾರ್ಮಿಕ್ ಕನೆಕ್ಷನ್ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಏನೇನು ಬಂದರು ಅಂದರೆ, ನಿಮ್ಮ ಜೀವನದಲ್ಲಿ ನಿಮ್ಗೊಂದು ಪಾಠ ಕಲ್ಸಕ್ಕೆ ಬಂದರು. ಓಕೆ, ಸೊ ಎಲ್ಲ ಕನೆಕ್ಷನು ಒಂದಲ್ಲ ಒಂದು ಇದ್ದೇ ಇರುತ್ತೆ. ಲೈಕ್ ಇಲ್ಲ ಪಾಠ ಒಂದು ಕಲ್ತ್ಕೊಳ್ತೀವಿ, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ,
ಒಂದು ಅನುಭವ ಆಗುತ್ತೆ, ಏನೋ ಗುಡ್ ಇರ್ಬೋದು ಅಥವಾ ಬ್ಯಾಡ್ ಇರ್ಬೋದು ಆ ಥರ. ಸೊ ಆ ಥರ ಇಲ್ವಾ ತುಂಬ ಒಂದು ಬ್ಯೂಟಿಫುಲ್ ಮೆಮೊರಿ ಒಂದಾಗ್ಬಿಡುತ್ತೆ ಆ ಥರ. ಆದರೆ ಯಾರೇ ಬಂದರೂ ಒಬ್ಬರು ಜೀವನದಲ್ಲಿ ಬಂದು ಹೋದರೆ ಆ ಥರ ಇರುತ್ತೆ, ಒಂದು ಬ್ಯೂಟಿಫುಲ್ ಮೆಮೊರಿ ಇರ್ಬೋದು ಆ ಥರ. ಇಲ್ಲಿದೇನಾಗಿದೆ ಅಂತಂದರೆ ಅವ್ರ ಕಾರ್ಮಿಕ್ ಕನೆಕ್ಷನ್ ಇತ್ತು, ಅದಕ್ಕೋಸ್ಕರ ಹೀಗಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಸಾರಿ, ಅಷ್ಟೊಂದು ಮನ್ಸಿಗೆ ಹಚ್ಕೊಂಡು ಕೊರಗಬೇಡ. ಗೋ ವಿತಿನ್, ಫರ್ಗಿವ್ ಮಾಡಬೇಕು ನೀವು. ಫಸ್ಟ್ ಫರ್ಗಿವ್ ಮಾಡಿ, ನಿಮ್ಮನ್ನು ನೀವು ಫರ್ಗಿವ್ ಮಾಡ್ಕೊಳ್ಳಿ, ಅವ್ರನ್ನೂ ಫರ್ಗಿವ್ ಮಾಡಿ. ನಿಮಗೋಸ್ಕರ ನೀವು ಮುಂದುವರಿಬೇಕಲ್ವಾ. ಅವ್ರ ಎನರ್ಜಿ ಯಾತಕ್ಕೆ ನೀವು ಇಟ್ಕೊಂಡು ಹೋಗ್ತೀರಾ? ಕರೆಕ್ಟ್ ಅಲ್ವಾ? ಅವ್ರು ಮಾಡಿದ್ರು, ಏನು ಬೇಜಾರಾಯಿತು ನಿಮಗೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ತುಂಬಿಟ್ರು ಬೇಜಾರು, ಅವ್ರ ಪಾಡಿಗೆ ಅವ್ರು ಖುಷಿಯಾಗಿರ್ತಾರೆ. ನೀವು ನರಳ್ತಾ ಇರ್ತೀರಾ, ಕೊರಗ್ತಿರ್ತೀರಾ, ಕೋಪ ಮಾಡ್ಕೊತಿರ್ತೀರಾ, ಬೇರೆಯವ್ರ ಮೇಲೆಲ್ಲ ಸಿಟ್ಟು ತೋರಿಸ್ತೀರಾ, ಬೇರೆಯವ್ರಿಗೂ ಬೇಜಾರಾಗ್ತಿರುತ್ತೆ. ಅವಾಗ ನಿಮ್ಮ ಹೆಲ್ತು ಹಾಳಾಗ್ತಾ ಹೋಗುತ್ತೆ. ಬೇಕಾ? ಸೊ ಅದ್ರ ಬದಲು ಅವ್ರನ್ನ ಫರ್ಗಿವ್ ಮಾಡಿಬಿಡಿ. ಅವಾಗ ಏನಂದರೆ ಅವ್ರ ಮೆಮೊರಿಯಿಂದ ಕಟ್ ಆಗುತ್ತೆ, ಮುಗೀತು. ಮೆಮೊರಿಯಿಂದ ಇಮಿಡಿಯೇಟ್ ಕಟ್ ಆದ ತಕ್ಷಣ ನಿಮ್ಮ ಹೆಲ್ತ್ ಎಷ್ಟೋ ಚೇಂಜಸ್ ಬರುತ್ತೆ. ನೀವು ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಫರ್ಗಿವ್ ಮಾಡಿ, ಫರ್ಗೆಟ್ ಅಂತಲ್ಲ, ಫರ್ಗಿವ್ ಮಾಡಿಬಿಡಿ. ಅವ್ರೂ ಫರ್ಗಿವ್ ಮಾಡಿ, ನಿಮ್ಮನ್ನ ನೀವು ಫರ್ಗಿವ್ ಮಾಡ್ಕೊಂಡಂಗೆ ಆಗುತ್ತೆ. ಅವಾಗ ಎಷ್ಟೋ ಖುಷಿಯಾಗಿರ್ಬೋದು. ಇಲ್ಲಾಂದರೆ ಅದೇ ಕೊರಿತಾ ಇರುತ್ತೆ ತಲೆಯಲ್ಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸೊ ಮಿಕ್ಸ್ಡ್ ಸಿಗ್ನಲ್, ಅವ್ರಿಗೇನು ಅಡ್ವೈಸ್ ನೋಡೋಣ. ಬಿ ಕಂಟೆಂಟ್, ಬಿ ಕಂಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್. ಓಕೆ, ಡು ನಾಟ್ ಕೋವೆಟ್ ಬಿಲಾಂಗಿಂಗ್ಸ್ ಆಫ್ ಅದರ್ಸ್. ಓಕೆ, ಇದು ಯಾತಕ್ಕೆ ನನಗೆ ತುಂಬ ಪಾಪ ತಮಾಷೆ ಅನ್ನಿಸ್ತಾ ಇದೆ. ಇದು ಸೆಕೆಂಡ್ ಎನರ್ಜಿ ಮಾತ್ರ ಯಾತಕ್ಕೆ ಅಂತಂದರೆ, ಅವರು ಇದು ಬಂದಿರೋದು ಓಕೆ. ಇದು ಇಲ್ಲೇನಂದರೆ ಒಂದೊಂದ್ಸಲ ಭಯ ಇರುತ್ತೆ ಪಾಪ. ಇಫ್ ಸಪೋಸ್ ಯಾವುದೋ ಒಂದು ಅಲಯನ್ಸ್ ಬಂದಿರುತ್ತೆ, ನೋಡಿರ್ತೀರ, ಇಷ್ಟನೂ ಆಗಿರ್ಬೋದು, ಹೇಳಕ್ಕೆ ಭಯ ಇರ್ಬೋದು. ಯಾಕೆಂದರೆ ನನ್ನ ಸ್ವತಂತ್ರ ಎಲ್ಲ ಹಾಳಾಗ್ಬಿಡುತ್ತೋ ಏನೋ, ಆಮೇಲೆ ಕೆಲಸಕ್ಕೆ ಹೋಗೋದು ಬಿಡದೇ ಇದ್ದರೆ ಅಂತ ಇರ್ಬೋದು, ಅಥವಾ ನನಗೆ ಹೆಂಗೆ ಬೇಕೋ ಹಂಗೆ ಓಡಾಡ್ಕೊಂಡಿದ್ದೀನಿ, ನಾಳೆ ಅದಕ್ಕೆಲ್ಲ ಕಟ್ಟಾದರೆ ಏನು ಮಾಡೋದು ಅಂತಿರ್ಬೋದು. ಸೊ ನನಗೆ ಅದು ಮುಖ ಬರ್ತಾ ಇದೆ ಎದುರಿಗೆ, ನಂಗೆ ಅದಕ್ಕೆ ನಗು ಬರ್ತಾ ಇದೆ, ಇನ್ನೇನೂ ಅಲ್ಲ. ಅವರು ಯೋಚನೆಗಳೆಲ್ಲ ತಿಳಿತಾ ಇದೆ, ಅದಕ್ಕೋಸ್ಕರ ನಗ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಬಿ ಕಂಟೆಂಟ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಫಸ್ಟು ಫ್ರೀಡಮ್ಗೋಸ್ಕರ ಅಂದರೆ ನಿಮಗೆ ಯಾವ ಥರ ಅದೆಲ್ಲ ಏನೂ ತೊಂದರೆ ಆಗಲ್ಲ. ಅಥವಾ ಇದು ಇನ್ನೊಂದು ಇದೆ. ಈಗ ಫಸ್ಟ್ ಒನ್ನು ಇದರಲ್ಲಿ ಮಿಕ್ಸ್ಡ್ ಸಿಗ್ನಲ್ ಅಂತ ಬಂತಲ್ಲ, ಇದರಲ್ಲಿ ಇನ್ನೊಂದು ಎನರ್ಜಿ ಏನು ಪಿಕ್ ಆಗ್ತಾ ಇದೆ ಅಂತಂದರೆ, ಎಸ್ ನೋ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ, ಅವ್ರಿಗೆ 2-3 ಅಲಯನ್ಸ್ ನೋಡಿ, ಲೈಕ್ ಯಾವುದು ತುಂಬ ಫೈನಾನ್ಷಿಯಲಿ ಸ್ಟ್ರಾಂಗ್ ಯಾರು ಅಂತ ಏನೋ ಚೆಕ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಕಡೆಯಿಂದ ಇರ್ಬೋದು, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು ಏನು ಅಂತ. ಸೊ ನಿಮಗೆ ಹೇಳ್ತಾ ಇಲ್ವಾ, ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇರ್ಬೋದು ನಿಮಗೆ, ಎಷ್ಟು ಅಂತ. ಯಾತಕ್ಕೆ ಅಂತಂದರೆ, ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋರು ಇನ್ನೊಂದು ಅಲಯನ್ಸ್ ನೋಡಿ ಒಪ್ಕೊಂಡಿದ್ದಾರೆ, ಮನಸ್ಸಲ್ಲಿದೆ, ಎಸ್ ಅನ್ಬೋದಾ, ಅವ್ರಿಗನ್ಬೇಕಾ ಎಸ್, ಇವ್ರಿಗನ್ಬೇಕಾ ಅನ್ನೋ ಥರ ಅಂತ. ಸೊ ಬಿ ಕಂಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್, ಡು ನಾಟ್ ಕೋವೆಟ್ ಬಿಲಾಂಗಿಂಗ್ಸ್ ಆಫ್ ಅದರ್ಸ್ ಅಂತ. ಓಕೆ, ಇದು ಸೆಕೆಂಡ್ ಇದರಲ್ಲಿ ಎನರ್ಜಿನಲ್ಲಿ ಬಂದಿದ್ದು. ಓಕೆ, ಸೊ ಇದು ಸೋಲ್ಮೇಟ್ ಬಂತಲ್ಲ ಬಾಬಾ. ಮಾಸ್ಕ್, ರಿಮೂವಿಂಗ್ ಹರ್ಡಲ್ಸ್, 2 ಕಾರ್ಡ್ ಬಂದ್ಬಿಡ್ತು. ಏನಿದು ಬಾಬಾ? ಮಾಸ್ಕ್, ರೆಕಗ್ನೈಸ್ ದ ರಿಯಾಲಿಟಿ ಬಿಹೈಂಡ್ ದ ಮಾಸ್ಕ್.
ಓಕೆ. ಸೊ ಇದು ಇನ್ನೊಂದು ಇನ್ನು ಒಂದು ಸ್ವಲ್ಪ ಜನಕ್ಕೆ ಈ ಥರ ಇದೆ. ಓಕೆ, ನೀವು ಎಲ್ಲ ಕ್ಲಿಯರ್ ಮಾಡಿದ್ದೀರಾ, ಎಲ್ಲ ಆಗಿದೆ. ಬಟ್ ಒಂದಷ್ಟು ಜನಕ್ಕೆ ಸೋಲ್ಮೇಟ್ ಅಂತ ಅಂದ್ಕೊಂಡು ಮಾಸ್ಕ್ ದಾರಿಗಳು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಸತ್ಯತೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಜ ಏನು, ನಿಜವಾದ ಬಿ ಕೇರ್ಫುಲ್ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಸೋಲ್ಮೇಟ್ ಅನ್ನೋ ಥರ ಮಾಸ್ಕ್ ದಾರಿಗಳು ಬರ್ಬೋದು ಅಂತ. ಸೊ ಆ ಥರ ಯಾರು ಬರ್ತಾರೆ, ರಿಮೂವಿಂಗ್ ಹರ್ಡಲ್ಸ್. ಬಾಬಾ ಇದ್ದಾರೆ ಬಿಡಿ, ನೀವು ನಂಬಿರೋ ದೇವರು, ನಿಮ್ಮ ಗುರುಗಳು ಎಲ್ಲ ಇದ್ದಾರೆ, ಯಾಕೆ ಯೋಚನೆ ಮಾಡ್ತೀರಾ? ಬಾಬಾ ವಿಲ್ ರಿಮೂವ್ ದ ಹರ್ಡಲ್ಸ್ ಆ್ಯಂಡ್ ಮೇಕ್ ಯುವರ್ ಪಾತ್ ಸ್ಮೂತರ್. ಅಷ್ಟೇ, ತಲೆನೇ ಕೆಡಿಸ್ಕೋಬೇಡಿ. ಆ ಥರ ಏನಾದರೂ ಸಿಚುಯೇಷನ್ ಇದ್ದರೆ, ನಿಮ್ಗೇನಾದರೂ ಡೌಟ್ ಅನಿಸಿದ್ರೆ ದೇವ್ರ ಪಾದಕ್ಕೆ ಹಾಕಿ ಅವ್ರ ದಾರಿ ತೋರಿಸ್ತಾರೆ. ಓಕೆನಾ? ಓಕೆ, ಇದು ಓಕೆ, ಇದು ಆಯಿತು. ಸೊ ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ವಾಪಸ್ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಹಾಗೆ ಇಲ್ಲಿವರೆಗೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಶೇರ್ ಮಾಡಿ. ಯಾರಿಗಾದರೂ ಹೀಲಿಂಗ್ ಅಥವಾ ರೀಡಿಂಗ್ ಬೇಕು, ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ, ಇವಾಗ ಈ ಥರ ಸಿಚುಯೇಷನ್ ಇರೋದ್ರಿಂದ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ತೊಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಪರ್ಸನಲ್ ರೀಡಿಂಗ್ ತೊಗೋಬೋದು. ಓಕೆ, ಆವಾಗ ನಿಮ್ಮದೇನಾ ಅಲ್ವಾ ಅಂತ ಅರ್ಥ ಆಗುತ್ತೆ. ಥ್ಯಾಂಕ್ ಯು.